ಅಲ್ಲಿ ಆರ್ಯಂದು ಮತ್ತೆ ನಿಂದು ಹೊಸ ಬಟ್ಟೆದು ಬ್ಯಾಗ್ ತಂದು ಅಲ್ಲಿ ಇಟ್ಟಿದ್ದೀನಿ, ತಗೊಂಬ. ಕಟ್ಟೋದು ಬೇಡ ಅಮ್ಮ, ಎಣ್ಣೆ ಕೊಡಮ್ಮ. ಏನ್ ಮಾಡ್ತಿದ್ದೀರಾ ಕಂಬಿಟ? ಈಗ ಇದು ಈ ವೈಟ್ ಸ್ಟೋನ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಡಿಸೈನು ಕ್ವಾಲಿಟಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. ಯಾ ಎಷ್ಟು ಕ್ಯೂಟ್ ಕ್ಯೂಟ್ ಬಟ್ಟೆಗಳೈತೆ, ನೀನ್ ಆ ಕಡೆ ಕಳ್ತಿಯಲ್ಲ ಆರ್ಯ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಈ ವ್ಲಾಗ್ ನಾಳೆ ಬರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಿಗ್ಗೆ ಆಗಿದೆ. ನವೀನ್ ಅವರು ಇವತ್ತು ಪೂಜೆದೆಲ್ಲ ಅವ್ರದ್ದೇನೆ, ನಾನು ಸದ್ಯಕ್ಕೆ ಪೂಜೆ ಮಾಡೋ ಹಾಗಿಲ್ಲ, ಹಾಗಾಗಿ ಅವರೇ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಬಂಟುನ ಅಮ್ಮನ ಮನೆಗೆ ಬಿಟ್ಟು ಬಂದ್ವಿ. ಅಮ್ಮಂದು ಪೂಜೆ ಎಲ್ಲ ಆಗಿದೆ. ಬ್ರೇಕ್ಫಾಸ್ಟ್ ಕೂಡ ಅಮ್ಮ ಉಪ್ಪಿಟ್ಟು ಮಾಡಿದ್ರು, ಅದನ್ನೇ ಸ್ವಲ್ಪ ಕೊಟ್ಟು ಕಳ್ಸಿದ್ದಾರೆ. ನನಗೂ ನನ್ನ ಮಗನಿಗೂ ಉಪ್ಪಿಟ್ಟು ಹೋಗಲ್ಲ. ಅಥರ್ವಾ ತಿನ್ನು ಕಂದ. ಉಪ್ಪಿಟ್ಟು ಅಂದ್ರೆ ಅವನಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ನವೀನ್ ಅವ್ರು ಹೆಂಗೆ ಅಂದ್ರೆ ಅವ್ರು ಏನು ಮಾಡಿದ್ರು ಒಂಚೂರು ತಿನ್ಬಿಡ್ತಾರೆ. ಬಟ್ ನನಗಂತೂ ಬಹಳ ಕಷ್ಟ. ನಾನು ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ. ಯಾವಾಗ ಈ ಶಿವರಾತ್ರಿ ಹಬ್ಬಕ್ಕೆ ಯೂಶಲಿ ಉಪ್ಪಿಟ್ಟು ಮಾಡ್ತಾರಂತೆ, ನಮ್ಮಮ್ಮ ಹೇಳ್ತಾ ಇರ್ತಾರೆ. ಅಂದರೆ ಹಳ್ಳಿಲಿ ಊರಲ್ಲಿ ಉಪ್ಪಿಟ್ಟು, ತಂಬಿಟ್ಟು, ಕೋಸಂಬರಿ, ಮಜ್ಜಿಗೆ ಇದನ್ನೆಲ್ಲ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ. ಇವತ್ತು ಉಪ್ಪಿಟ್ಟು ಮಾಡಬೇಕು ಅಂತಾರೆ. ನಾನು ಉಪ್ಪಿಟ್ಟು ಅಂದರೆ ಅಮ್ಮ ನೀನು ಒಂಚೂರು ಮಾಡಿದ್ರೆ ಕೊಟ್ಬಿಡು, ನನಗಂತೂ ಉಪ್ಪಿಟ್ಟು ಹೋಗಲ್ಲ, ನಾನು ಮಾಡ್ಕೊಳ್ಳಲ್ಲ. ಮತ್ತು ಎದ್ದಿದ್ದು ಇವತ್ತು ಸ್ವಲ್ಪ ಲೇಟು, ಅಂದರೆ ನಂದು ಪೂಜೆ ಎಲ್ಲ ಇಲ್ವಲ್ಲ, ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಮಾಮೂಲಿ ನಾವು ಮನೆಯೆಲ್ಲ ರಾತ್ರಿನೇ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ವಿ. ನವೀನ್ ಅವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಅದನ್ನು ಮಾಡ್ಕೋತಾ ಇದ್ದೆ. ಈಗ ಅವರು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಆರ್ಯ ಅಂತೂ ಅವನಿದ್ರೆ ಅವನ್ನ ಎತ್ಕೊಂಡಂಗೆ ಇರಬೇಕು, ಅವ್ನು ಸುಮ್ಮನೆ ಆಟ ಆಡೋದಿಲ್ಲ. ನಮ್ಮ ಅಮ್ಮಂದೆಲ್ಲ ಕೆಲಸ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಪೂಜೆನೂ ಆಗಿತ್ತು, ತಿಂಡಿನೂ ಆಗಿತ್ತು. ಇನ್ನು ತಂಬಿಟ್ಟು ಮಾಡ್ತಾರೆ ಅಮ್ಮ, ಅದಕ್ಕೆ ನಾವು ಒಂಚೂರು ನಮ್ಮ ಮನೆದೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಅಮ್ಮ, ಅಷ್ಟರಲ್ಲಿ ಇವನು ಒಂಚೂರು ಮೇಂಟೈನ್ ಮಾಡ್ತಾರೆ, ಮಲಗಿಸ್ಬಿಡಿ ಸ್ನಾನ ಮಾಡಿಸಿ ಅಂತ ಬಿಟ್ಬಿಟ್ಟು ಬಂದ್ವಿ. ಈಗ ನವೀನ್ ಪೂಜೆ ಮಾಡ್ತಾ ಇದ್ದಾರೆ. ಇವ್ನು ತಿಂಡಿ ತಿನ್ಬೇಕು, ತಿನ್ಕೋಕಂದ ತಿನ್ಬೇಕು, ಸ್ವಲ್ಪನಾದ್ರೂ ತಿನ್ಬೇಕು, ತಿನ್ನು. ಅವ್ನ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗ್ತೀವಿ ನಾವು ಅವನ್ನ. ಪೃಥ್ವಿ ಕಾಲ್ ಮಾಡ್ತಾವನೆ, ಅದೇ ಆಟೋ ಹೇಳಿದ್ನಲ್ಲ, ಇರಿ ಮಾಡ್ತೀನಿ. ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಈಗ ಇವತ್ತು ಹಬ್ಬ ಅಲ್ವಾ, ನಾನು ಏನು ಹೊಸ ಡ್ರೆಸ್ ಎಲ್ಲ ಏನು ಸ್ಯಾರಿ, ಯೂಶಲಿ ನಾನು ಹಬ್ಬ ಬಂತು ಅಂದರೆ ಸ್ಯಾರಿ ಎಲ್ಲ ಹಾಕ್ಕೊತಾ ಇದ್ದೆ. ಬಟ್ ಇವತ್ತು ಏನೋ ಇಂಟ್ರೆಸ್ಟ್ ಇಲ್ಲ. ಬಟ್ ನವೀನ್ ಅವ್ರು ಕೊಟ್ಟಿದ್ದ ಜುಮ್ಕಿನ ಒಂದ್ಸಲ ಹಾಕೊಳ್ಳೋಣ, ಒಂದು ಸ್ವಲ್ಪ ಹೊತ್ತಾದರೂ. ಇವತ್ತು ಹಬ್ಬ ಅಲ್ವಾ, ಹಬ್ಬದ ದಿನ ಒಳ್ಳೆ ದಿನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಈಗ ಹಾಕ್ಕೊತೀನಿ. ಮತ್ತು ಫ್ರೆಂಡ್ಸ್, ನಾನು ಹೊಸದು ನೋಸ್ ಪಿನ್ ತೊಗೊಬಂದಿದ್ದೆ ಅಲ್ವಾ, ನಂಗೆ ಮದುವೆ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಅದೇನೋ ನನಗೆ ರಿಮೂವ್ ಮಾಡೋಕ್ಕೆ ಆಗಲಿಲ್ಲ, ಮತ್ತು ಪೇಷನ್ಸು ಇರಲಿಲ್ಲ. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಸಕ್ಸಸ್ಫುಲ್ಲಾಗಿ ಆಗುತ್ತಾ ಇಲ್ವಾ ಅಂತ. ಕಾಲುಂಗ್ರ ತೊಗೊಂಡೆ, ಅದನ್ನು ಹಾಕ್ಕೊಳಕ್ಕಾಗಲಿಲ್ಲ. ನೋಸ್ ಪಿನ್ ತೊಗೊಂಡೆ, ಅದನ್ನು ಹಾಕ್ಕೊಳಕ್ಕಾಗಲಿಲ್ಲ. ಮದುವೆ ಗಡಿಬಿಡಿ. ಫಸ್ಟ್ ಈಗ ನನ್ನ ಗಂಡ ಗಿಫ್ಟ್ ಕೊಟ್ಟಿರೋ ಅಂಥ ಜುಮ್ಕಿ ಹಾಕ್ಕೊಬಿಡ್ತೀನಿ. ಇವನ್ನೆಲ್ಲ ನೋಡ್ಕೊತಾನೆ ನಮ್ಮ ಅಥರ್ವ, ನೋಡ್ಕೊಂಡು ಆಮೇಲೆ ನಮಗೆ ಕೌಂಟ್ರ್ ಕೊಡೋದು. ನೀವು ಅದು ಮಾಡ್ತೀರಾ, ಇದು ಮಾಡ್ತೀರಾ, ನೀವಿಬ್ಬರೇ ಸ್ಪೆಷಲ್ಲು, ನಾವು ಸ್ಪೆಷಲ್ ಇಲ್ಲ ಅಂತೆಲ್ಲ ಕೇಳಂಗಾಗವನೆ. ಇವನು ಸ್ಪೆಷಲ್. ನೋಡು ಸ್ಪೂನ್ನ ಕೆಳಗಡೆ ಸೋಫಾ ಮೇಲೆ ಇಡ್ತಾರಾ, ತಿನ್ಬೇಕು, ಸ್ವಲ್ಪನೇನಾದ್ರೂ ತಿನ್ನು, ಆಮೇಲೆ ಬೇರೆ ಏನಾದ್ರು ತಿನ್ಸ್ಕೊಡ್ತೀನಿ. ಅಥರ್ವ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತೀನಿ, ಈಗ ತಿನ್ಕೋ. ಈಗ ಸ್ವಲ್ಪ ತಿನ್ಕೋಕಂದ, ಸ್ವಲ್ಪ ಏನೋ ಒಂದು ಮಾಡ್ಕೊಡ್ತೀನಿ, ತಿನ್ನು. ಹಿಂಗೆ ಮಾಡಿಕೊಟ್ರೆ ಸರಿ ತಾನೇ? ಹಾಂ ತಿನ್ನು. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನು. ನಾನು ಫುಲ್ಲು ಅದು ಹೇಳಿದ್ನಲ್ಲ, ನೋಡಿದ ತಕ್ಷಣ ಅಯ್ಯೋ ಏನು ಕೊಟ್ಟಿರ್ತಾರೆ ಏನು. ಬಟ್ ನಾನು ಇಯರಿಂಗ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ರಿಂಗ್ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ ನವೀನ್ಗೆ ಫಸ್ಟ್ ಬರೋದೇ ಮೈಂಡಿಗೆ ರಿಂಗ್ ಅಂತ, ಹಂಗೇನಾದ್ರು ತೊಗೊಂಡಿರ್ತಾರ ಅಂತ. ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ವಂತೆ, ರಿಂಗ್ ಏನೋ ಅವ್ರ ಕಣ್ಣಿಗೆ ಬಿದ್ದಿಲ್ಲ. ಇಯರಿಂಗ್ಸ್ ಕಾಣಿಸ್ಬಿಟ್ಟೈತೆ, ಇಯರಿಂಗ್ಸ್ ತಗೊಂಡು ಬಂದವ್ರೆ. ಅಲ್ಲಿ ಆರ್ಯಂದು ಮತ್ತು ನಿಂದು ಹೊಸ ಬಟ್ಟೆದು ಬ್ಯಾಗ್ ತಂದು ಅಲ್ಲಿ ಇಟ್ಟಿದ್ದೀನಿ, ತಗೊಂಬ. ಆ ಸೈಡ್ಗಿಡು, ಆ ಕಡೆಗೆ ಆಯ್ತು, ಇಡು, ಇಲ್ಲ ಇಡು, ತಗೊಂಬ. ನಮ್ಮ ಆರ್ಯನ್ಗೆ ಎತ್ನಿಕ್ ವೇರ್ ಫಸ್ಟ್ ಕ್ರೈಯಿಂದ ತರಿಸಿದ್ದೀನಿ, ಚೆನ್ನಾಗಿದೆ, ಸಖತ್ ಚೆನ್ನಾಗಿದೆ. ಅಲ್ಲೊಂದು ಬ್ಯಾಗಲ್ಲಿ ಐತೆ ನೋಡಲ್ಲಿ, ದೀಪಕ್ ಜ್ಯುವೆಲ್ರಿ ಬ್ಯಾಗ್ ಐತಲ್ಲ, ತಗೊಂಬ ಅದನ್ನು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ ಖುಷಿ. ನಾನು ಸ್ಯಾರಿ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ಇಂಟ್ರೆಸ್ಟ್ ಇಲ್ಲ ನನಗೆ. ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗೋದಾಗಿದ್ದರೆ ಹಾಕ್ಕೊಂಡಿರ್ತಾ ಇದೆ, ಬಟ್ ದೇವಸ್ಥಾನಕ್ಕೇನು ಹೋಗಲ್ವಲ್ಲ,
ಅದಕ್ಕೆ ಜ್ಯುವೆಲ್ರಿ ಇದು ಜುಮ್ಕಿನ ಒಂದು ಸ್ವಲ್ಪ ಹೊತ್ತಾದರೂ ಹಾಕ್ಕೊಳ್ಳೋಣ, ಇವತ್ತು ಒಳ್ಳೆ ದಿನ ಅಲ್ವಾ, ಒಂದು ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೋತಿದ್ದೀನಿ. ಅದರಲ್ಲೂ ಒಂಥರ ಹೆಂಗೆ ಕಾಣುತ್ತೆ ಏನೋ ಅಂತ ಇದಿರುತ್ತಲ್ಲ ನೋಡಿ, ಇಷ್ಟು ದೊಡ್ಡದಾಗೆ ಕಾಣ್ತೈತೆ, ಸಾಕು ಆ್ಯಕ್ಚುಲಿ. ಎಸ್ ನವೀನ್ ಹಾಕ್ಕೊಂಡೆ, ನೀವು ಕೊಡಿಸಿದ್ದು ಪೂಜೆ ಮಾಡ್ಬಿಟ್ಟು ಬನ್ನಿ ನೋಡಿ. ಬ್ಯಾಗಲ್ಲೇ ತಗೋಬಾ. ಅಯ್ಯೋ ಸೂಪರಾಗಿ ಕಾಣ್ತೈತೆ. ಒಂದು ರೀಲ್ಸ್ ಮಾಡ್ಬೋಣ, ಪೂಜೆ ಮಾಡ್ಬಿಟ್ಟು ಬನ್ನಿ. ಅಯ್ಯೋ ತಟ್ಟೆ ತಟ್ಟೆ ಅಥರ್ವಾ, ಏನತ್ತರ್ವ ನೀನು, ಇಡು ಅಲ್ಲೇ ಇಡು, ಇಲ್ಲೇ ಇಡು. ಮೂಗ್ಬಟ್ಟು ಹಾಕೋಬೇಕು ನಾನು, ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ ನನಗೆ. ಎಸ್ ಫ್ರೆಂಡ್ಸ್, ನಾನು ಆರ್ಯನ್ಗೆ ಅಂತ ತರಿಸಿರೋ ತೋರಿಸ್ತೀನಿ ನೋಡಿ. ನನಗೆ ಇದು ಫೋಲ್ಡಿಂಗ್ ಓಪನ್ ಮಾಡೋದಕ್ಕೆ ಬೇಜಾರಾಗುತ್ತೆ, ಅಷ್ಟು ಸೀರೆ ಎಲ್ಲ ಕಂದ. ಇದು ಕುರ್ತಾ ಪೈಜಾಮ ಎತ್ನಿಕ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು ಇದು ಈಗ ಹಾಕ್ಬೇಕು. ನನ್ನ ಮಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿರ್ತಾನೆ ಈಗ, ನಮ್ಮ ಬಂಟು. ಅವ್ನಿಗೆ ಇದು ಹಾಕ್ಬಿಟ್ಟು ಫೋಟೋ ತೆಗಿಬೇಕು. ಆ್ಯಕ್ಚುಲಿ ಇದು ಫಸ್ಟ್ ಕ್ರೈ ಕೊಲ್ಯಾಬ್ರೇಷನ್ಗೆ ಆಯಿತಾ ನೋಡಿ. ಇದು ಸ್ಲೀವ್ಸ್ ನನಗೆ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ, ಫುಲ್ಲು ಕುರ್ತಾ ಪೈಜಾಮ, ಅದ್ರ ಮೇಲೆ ಆ ವಾಸ್ಕೋಟ್ ಬರುತ್ತೆ ನೋಡಿ. ಇದು ಕಚ್ಚೆ ಸಖತ್ತಾಗಿದೆ, ಕಲರ್ ಕಾಂಬಿನೇಷನ್ ಅಂತೂ ನಾನೇ ಸೆಲೆಕ್ಟ್ ಮಾಡಿದ್ದು. ನಾನಂತೂ ಕಾಯ್ತಾ ಇದ್ದೀನಿ, ಇವ್ನು ಹಾಕಿಸ್ಕೋಬೇಕಲ್ಲ ನಮ್ಮ ಬಂಟು, ನುಲಿತಾನೆ ಹಂಗೆ ಒದ್ದಾಡ್ತಾನೆ. ಹಾಂ ಹಾಂ ಹಾಕೋದೇ ಕಷ್ಟ ಅವನಿಗೆ. ನಮ್ಮ ಅಥರ್ವನ್ಗೆ ಏನಾದರೂ ಕೊಲ್ಯಾಬ್ರೇಷನ್ಗೆ ಬಂದರೆ ನಾನು ಮಾಡಿಬಿಡ್ಬೋದು. ನಮ್ಮ ಬಂಟುಗೆ ಬರೋವನ್ನ ಹಾಕ್ಸಿ ಮಾಡೋದಾಯ್ತಲ್ಲ, ಅದು ನನಗೆ ಭಾಳ ಕಷ್ಟ. ಇದಂತೂ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಆಯ್ತಾ. ಇದ್ರ ಮೇಲೆ ಹಾಕೋದಕ್ಕೆ ತುಂಬ ಮುದ್ದಾಗಿ ಕಾಣ್ತಾನೆ. ನೋಡೋಣ ಈಗ ಹೋಗಿ ರೆಡಿ ಮಾಡೋಣ. ಮಲ್ಕೊಬಿಟ್ಟಿರ್ತಾನೋ ಎದ್ದಿರ್ತಾನೋ ಗೊತ್ತಿಲ್ಲ. ಇರಮ್ಮ ಒಂದು ನಿಮಿಷ, ಇದು ನಿಂಗೆ ಇಟ್ಬಿಡ್ತೀನಿ. ನಮ್ಮ ಅಥರ್ವಂದು ಬಂದಿದೆ, ಇನ್ನೊಂದು ಇರಬೇಕು ಕಂದ. ಹಾಂ ನೋಡು, ಪರ್ಪಲ್ದು ನವೀನ್, ಇನ್ನೊಂದು ನೋಡ್ಕೊಬ್ಬೇಕು ಬ್ಯಾಗಲ್ಲಿ. ಇದೊಂದು ಫ್ರೆಂಡ್ಸ್, ಇದು ಅಷ್ಟೇ ಕಾಟನ್ ಮೆಟೀರಿಯಲು, ಸಕ್ಕತ್ತಾಗಿದೆ. ಇದು ನೋಡಿ, ಈ ಥರ ಬರುತ್ತೆ ಫುಲ್ಲು. ಇದಕ್ಕೆ ಪಿಂಕ್. ಖುಷಿ ಆಯ್ತಾ ನಿಂಗೆ ಫಸ್ಟ್ ಕ್ರೈ ಶಾಪಿಂಗ್ದು? ಕುರ್ತಾ ಇದು ಏನಿದು ಕಚ್ಚೆ, ಇದು ಅಷ್ಟೇ ಕ್ಯೂಟಾಗಿದೆ. ಅಜ್ಜಿ ಯಾಕೋ ಫೋನ್ ಮಾಡ್ತವ್ರಲ್ಲಪ್ಪ. ಅಮ್ಮ ಫ್ರೆಂಡ್ಸ್, ನೆಕ್ಸ್ಟು ಇನ್ನೊಂದು ರೆಡ್ ಕಲರಲ್ಲಿ, ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಇದೆಲ್ಲ ಬೇಬಿ ಹಗ್ ಇದ್ರದ್ದೇನೆ. ಸೊ ಸಕ್ಕದಾಗಿದೆ, ಮೆಟೀರಿಯಲು ಅಷ್ಟೇ ಚೆನ್ನಾಗೈತೆ. ಇದು ವೈಟ್ ಸ್ಟ್ರೇಟ್ ಪ್ಯಾಂಟ್ ಬರುತ್ತೆ. ಇದು ಕಚ್ಚೆ ಥರ ಎಲ್ಲ ಏನು ಬರಲ್ಲ, ಸ್ಟ್ರೇಟ್ ಪ್ಯಾಂಟ್ ಬರುತ್ತೆ. ಇದಕ್ಕೆ ಇದು ರೆಡ್ ಚೆನ್ನಾಗೈತೆ. ಈಗ ಅವ್ನಿಗೆ ಒಂದು ಸ್ವಲ್ಪ ಲೆಂತಿ ಆಗ್ಬೋದು ಅನ್ಕೋತೀನಿ. ಹಾಕ್ಸ್ಬಿಟ್ಟು ಅವನಿಗೆ ಫೋಟೋಸ್ ತೆಗಿಸ್ಬೇಕೀಗ, ಬಂಟುಗೆ ಮತ್ತು ಅಥರ್ವನ್ಗೆ. ನಮ್ಮ ಅಥರ್ವನ್ ತೋರಿಸ್ತೀನಿ ರೀ, ನಮ್ಮ ಅಥರ್ವನ್ದು ಎಷ್ಟು ಕ್ಯೂಟಾಗಿದೆ ಅಂತ. ಫೋಲ್ಡಿಂಗ್ ಯಾಕಂದ ಓಪನ್ ಮಾಡ್ತೀಯ ನೀನು? ನೋಡಿ, ಇದು ಶರ್ಟ್ ನಮ್ಮ ಅಥರ್ವನ್ದು, ಡಂಗ್ರಿನ ಏನೋ ಬರುತ್ತಲ್ಲ ಆ ಥರ ಬರುತ್ತೆ. ಇದ್ರದ್ದು ಪಾಕೆಟ್ ಕೊಟ್ಟಿರ್ತಾರೆ, ಅದ್ರೊಳಗಡೆ ಇರುತ್ತೆ ಬೆಲ್ಟು. ಕ್ರೀಮ್ ಪ್ಯಾಂಟ್ ಕಾಂಬಿನೇಷನು. ಅಥರ್ವ ನೋಡೋದು ಬೀಳ್ಸಿದ್ಯಾ ನಿಂಗೆ, ಅದಕ್ಕೆ ಹೇಳೋದು ನೋಡಿ. ಇದು ಡಂಗ್ರಿ ಇದು ಬರುತ್ತಲ್ಲ ಅದ ಮೇಲೆ ಬರುತ್ತೆ. ಫೋಲ್ಡಿಂಗ್ ಎಲ್ಲ ಓಪನ್ ಮಾಡಬೇಡ ಅಂತ ಹೇಳ್ತೀನಿ, ಮಾಡಿಟ್ಟವನೆ. ಪಪ್ಪ ಪೂಜೆ ಮಾಡ್ತವ್ರಾ? ಗಂಟೆ ಸೌಂಡು. ಚೆನ್ನಾಗೈತೆ ಇದು ಕಲರ್ ಕಾಂಬಿನೇಷನ್ನು. ಮೆಟೀರಿಯಲು ಅಷ್ಟೇ ಚೆನ್ನಾಗಿ ಬಂದಿದೆ. ಪ್ಯಾಂಟು ಆ್ಯಂಡ್ ಇದು ಕೊಟ್ಟಿದ್ದಾರೆ, ಇದು ಬೆಲ್ಟ್ ಹಾಕೊಬೇಕು. ಇದಕ್ಕೆ ಕೊಡ, ಇನ್ನೊಂದು ಕೊಡ ಇಲ್ಲಿ. ಹೋಲಿ ಟೀ ಶರ್ಟ್ ಬರುತ್ತೆ, ಅದಿನ್ನೂ ಬಂದಿಲ್ಲ. ಇದಕ್ಕೊಂದು ಶಾರ್ಟ್ಸ್ ತರಿಸಿದ್ದೀನಿ, ಅದಕ್ಕೆ ಆ ಹೋಲಿದು ಟೀ ಶರ್ಟ್ ಬರುತ್ತೆ. ಆ ಟೀ ಶರ್ಟಿಗೆ ಇದು ಶಾರ್ಟ್ಸ್. ಎಷ್ಟು ಕ್ಯೂಟಾಗಿದೆ ನೋಡಿ, ಸಕ್ಕದಾಗಿದೆ. ಕ್ವಾಲಿಟಿನೂ ಅಷ್ಟೇ ಅಷ್ಟು ಚೆನ್ನಾಗಿದೆ. ಇದಿಷ್ಟು ನಮ್ಮ ಅಥರ್ವಂದು. ಸೊ ಈಗ ಈ ಡ್ರೆಸ್ ಹಾಕ್ಬಿಟ್ಟು ಅವ್ನಿಗೆ ಫೋಟೋ ತೆಗಿತೀವಿ. ಅದು ಟೀ ಶರ್ಟ್ ಬಂದಮೇಲೆ ಇದರಲ್ಲಿ ಹಾಕ್ಕೊಡ್ತೀನಿ ಆಯಿತಾ. ಈಗ ತಿಂಡಿ ತಿನ್ಕೋ ಬೇಗ ಬೇಗ.
ಮಮ್ಮಿ ಈಗ ನೋಸ್ಪಿನ್ ಹಾಕು ಆ ಬ್ಯಾಗ್ ಕೊಡಿಲಿ ಈ ಕವರೆಲ್ಲ ಹಾಕಲ್ಲ ಮತ್ತೆ ತೆಗಿಬೇಕಲ್ಲ. ಹಾಂ ಈಗ ಪಪ್ಪ ತಂದು ಕೊಟ್ರಲ್ಲ ಬ್ಯಾಗ್ ಅಲ್ಲಿ ಚೇರ್ ಮೇಲೆ ತಗೋಬಾ. ಮತ್ತೆ ಮತ್ತೆ ಹಾಕೋಕ್ಕಾಗಲ್ಲ, ಹಂಗೆ ಇಡ್ತೀನಿ. ಇದೆಲ್ಲ ಬಟ್ಟೆ ಹಾಕಿ ನಾನು ಫೋಟೋ ಶೂಟ್ ಮಾಡೋಷ್ಟರಲ್ಲಿ ಆಗುತ್ತೆ ನನಗೆ. ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಬಟ್ಟೆ. ಮಕ್ಳುಗಳಿಗೆ ನನಗಂತೂ ಇವ್ರಿಗೆ ಶಾಪಿಂಗ್ ಹೋದಾಗ ಗಂಡು ಮಕ್ಳಿಗೆ ಬಟ್ಟೆ ತೆಗೆಯೋದು ನಂಗೆ ಒಂದು ದೊಡ್ಡ ಸಮಸ್ಯೆ ಅಪ್ಪ. ತಿನ್ನೋ ಅಥರ್ವ ಇನ್ನೊಂದು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ, ನಾನು ಅದನ್ನೇ ತಿನ್ನೋದು. ಆಯ್ತಾ ಪೂಜೆ? ಫ್ರೆಂಡ್ಸ್, ನವೀನವರೇ ಪೂಜೆ ಎಲ್ಲ ಮುಗಿಸಿದ್ರು. ಸೊ ಇವತ್ತು ಒಂಥರ ಸಿಂಪಲ್ ಪೂಜೆ ನಮ್ಮ ಮನೇಲಿ ಅಂತ ಹೇಳ್ಬೋದು. ಸೊ ಗೊತ್ತಲ್ಲ, ಗಂಡಸರುಗಳು ಅವರೇ ಒಂಥರ, ನಾವೇ ಹೆಣ್ಮಕ್ಳು ಎಲ್ಲ ಸ್ವಲ್ಪ ರಿಸ್ಕ್ ತೊಗೊಂಡು ಆ ಥರ ಮಾಡೋ ಥರ ಅವ್ರಿಗೆ ಮಾಡೋದಕ್ಕಾಗಲ್ಲ. ನಾನು ಅವ್ರಿಗೆ ದೀಪ ಹಚ್ಚಿ ಅಂತ ಹೇಳಿದ್ದೆ. ಸೊ ಒಂದೊಂದು ಹೂವು ಇಟ್ಟು ದೀಪ ಹಚ್ಚಿದ್ದಾರೆ. ಖುಷಿ ಆಯಿತು ನನಗೆ, ಪೂಜೆ ಕೂಡ ಆಯಿತು. ತಮ್ಮನ ಮದ್ವೆಲಿ ತೊಗೊಂಡಿದ್ದು ನೋಸ್ಪಿನ್ನ ಹಾಕ್ಕೊಂಡೇ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ಈಗ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಕಾಮಾಗಿ ಕೂತಿದ್ದೀನಲ್ಲ, ಬಿಚ್ಚೋಣ ಅಂತ ಅಂದ್ಬಿಟ್ಟು ಬಿಚ್ತಾ ಇದ್ದೀನಿ. ಏನಂತ ಅಂದರೆ, ನಾನು ಯೂಶಲಿ ನೀವು ನೋಡಿರ್ತೀರ, ನಾನು ಅವಾಗವಾಗ ಚೇಂಜ್ ಮಾಡೋದು ಅದಕ್ಕೆಲ್ಲ ಒಂದು ಪುರ್ಸೊತ್ತು ಇರಲ್ಲ. ಮತ್ತು ಇನ್ನೊಂದು ಏನಂತ ಅಂದರೆ, ಅಷ್ಟೊಂದು ಇಂಟ್ರೆಸ್ಟು ಕೂಡ ಇಲ್ಲ ನನಗೆ ನೋಸ್ಪಿನ್ನು ವೆರೈಟಿ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು. ಬಟ್ ತುಂಬ ವರ್ಷಗಳಾಗಿತ್ತು ಇದು, ಅಥರ್ವ ಹುಟ್ಟಿದಾಗ ಹಾಕಿದ್ದು, ನಾನು ಚೇಂಜೇ ಮಾಡಿರಲಿಲ್ಲ. ಸೊ ತೆಗೆಯೋಣ ಅಂತ ಅಂದ್ಬಿಟ್ಟು ಹೇಗೋ ತೆಗ್ದೆ. ತೆಗೆದ್ರೆ ಅದನ್ನ ಹೆಂಗ್ ಗೊತ್ತಾ, ಮೂಗ್ಬಟ್ಟು ಅಂತ ಅಂದ್ರೆ ನೆನಪಾಗದೆ ಯಾವ ಸಂಗ್ ಗೊತ್ತಾ? ಮೂಗು ಪಟ್ಟಾಗಿ ಹುಟ್ಟಿದ್ರೆ ನಾನು ಮೂಗಲ್ಲೇ ಇರ್ಬೋದು. ಇವಳ ಮೂತಿ ಅಲ್ಲ, ನೀವು ಹಂಗ ಹಾಕಿದ್ರೆ ಈ ಕೆಳಗಡೆಯಿಂದ ತಿರುಗಿಸ್ತೀರಾ? ಇದನ್ನ ಹಾಕೊಡಿ ಮತ್ತೆ. ಅಪ್ಪ ದೇವ್ರೆ, ನನಗೆ ಫುಲ್ ಟೆನ್ಷನ್ ಐತೆ ಈ ಮೂಗ್ಬಿಟ್ಟು ಹಾಕೊಳ್ಳೋದು. ನೆಗಡಿ ಆಗ್ಬಿಡೈತೆ, ನೆನೆ ಕುಲ್ಫಿ ಐಸ್ ಕ್ರೀಮ್ ತಿನ್ಬಿಟ್ಟೆ. ಅಯ್ಯೋ ನವೀನ್, ನಂಗೆ ಹೆಂಗ್ ಗೊತ್ತಾಗುತ್ತೆ? ಕುಡಿಲಿ, ಭಾಳ ಕಷ್ಟದ ಕೆಲಸ. ಅಲ್ಲಿ ಇಡ್ಬೇಡ, ಆಮೇಲೆ ಬಿದ್ಗಿದೋಗ್ಬಿಟ್ಟದು. ನನಗೆ ಮೂಗ್ಬಟ್ಟೆಲ್ಲ ಜಾಸ್ತಿ ಯಾರೋ ಕಮೆಂಟ್, ನೀವೇ ಕವರ್ ಆಗ್ಬಿಡ್ತೀರಾ ಅಲ್ಲಿ. ಮೂಗ್ಬಟ್ಟದು ಯಾರೋ ನೋಸ್ಪಿನ್ ಹಾಕೊಳ್ಳೋದು ಟಿಪ್ಸ್ ಶೇರ್ ಮಾಡಿ ಅಂತ ಮಾಡಿದ್ರು. ನನ್ನ ಜೀವನದಲ್ಲಿ ನಾನು ಮೂಗ್ಬಟ್ಟು ಹಾಕೋತಿರೋದು ಫಸ್ಟ್ ಮೂಗ್ ಚುಚ್ಚಿಸ್ದಾಗ ಅವರೇ ಹಾಕ್ಕೊಟ್ಟಿದ್ರು. ನಮ್ಮ ತಾಯಣೆ ಆಗಲ್ಲ ಗುರು, ಭಾಳ ಕಷ್ಟ ಇದೆ. ತೆಗ್ದುಬಿಟ್ಟಿದ್ದೀನಿ ತಗೊಳ್ಳಿ. ಕಷ್ಟ ಎಲ್ಲವೂ ಸುಲಭ. ಒಂದು ನಿಮಿಷ ಕೊಡು, ಇಟ್ಕೊಳ್ಳಿ ಇದನ್ನ. ನಮ್ಗಲ್ಲಿ ಜಾರ್ತಾ ಇದೆ. ಅಯ್ಯೋ, ಬಗ್ಗ ಅಷ್ಟೊಂದು ಮೇಲೆ ಹಿಂಗೆ ಬಾ ನಂಗೆ ಗ್ರಿಪ್ ಬೇಕು ಬಾಮ್ಮ. ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಸರ್ಕ ಹಾಕೊಂಡು ನೆಗಡಿ ಆಗ್ಬಿಟ್ಟೈತೆ. ಇದಲ್ಲ, ಒಂಚೂರು ಬಿಟ್ರೆ ನಾನೇ ಟೈಟ್ ಮಾಡ್ಕೊತೀನಿ, ಆದ್ರೆ ನಂಗೆ ಯಾವ ಕಡೆ ಅಂತ ಗೊತ್ತಾಗಬೇಕು. ಟೈಟ್ ಮಾಡೋದು ಬಿಡುವ, ಲೂಸ್ ಇರಲ್ಲ. ಟೈಟ್ ಇರಲಿ. ಬಿಡಿ, ನಾನು ಮಾಡ್ಕೊತೀನಿ, ಹೇಳಿ ಯಾವ ಕಡೆಗೆ ಅಂತ. ಕೆಳಕ್ಕೆ ಹಿಂಗೆ ಹಿಂಗೈತಲ್ವಾ? ಹಿಂಗೆಲ್ಲಿ ಹಿಂಗೆ ಫಸ್ಟ್ ಹೇಳ್ದಲ್ಲ, ಹಂಗೆ ಲೂಸ್ ಐತೆ. ಸ್ಟಿಕ್ಕರ್ ಕೆಳಗೆ ಬಿದ್ಬಿಟ್ಟೈತಿ. ಮೇಲಿಂದ ಅಲ್ಲ ಟೈಟ್ ಮಾಡೋದು, ಹಾಕ್ಬಿಟ್ಟು ಕೆಳಗಡೆಯಿಂದ ಟೈಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೋಸ್ಪಿನ್ ಹಾಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ಅಂದ್ಬಿಟ್ಟು. ಅದು ನಂಗೆ ಅಭ್ಯಾಸ ಇಲ್ಲ. ಮತ್ತು ಯಾರೋ ಟಿಪ್ಸ್ ಕೇಳ್ತಾಯಿದ್ರು, ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಮೇ ಬಿ ಅವಾಗವಾಗ ಹಾಕೋದು ತೆಗೆಯೋದು ಮಾಡ್ತಿದ್ರೆ ಅವ್ರಿಗೆ ಐಡಿಯಾ ಇರುತ್ತೆ ಅನಿಸುತ್ತೆ. ನನಗಂತೂ ಭಾಳ ಕಷ್ಟ ಆಯಿತು. ನವೀನವ್ರು ಇದ್ದಿದ್ದಕ್ಕೆ ನಿಜವಾಗ್ಲೂ ಹೆಲ್ಪ್ ಆಯಿತು. ಅವ್ರು ಅದನ್ನೇ ರೇಗಿಸ್ತಾಯಿದ್ರು, ಈಗ ಒಂದು ಮೂಗ್ಬಟ್ಟು ಹಾಕ್ಕೊಳ್ಳೋಕ್ಕೂ ಬರಲ್ಲ ನಿಮಗೆ ಅದು ಇದು ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಅವ್ರಿಗೆ ಕಾಮಿಡಿ ಮಾಡ್ತಿದ್ದೆ. ಬರೀ ವಿಡಿಯೋ ಮುಂದೆ ಮಾತ್ರ ಬಿಲ್ಡಪ್ ಕೊಡ್ತೀರಾ, ಹಿಂದೆ ಇಷ್ಟರ ಮಟ್ಟಿಗೆ ಬೈಕೊತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ.
ಇರಿ ಹಾಗೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದು ಇದು ಅಂತ. ಅದಕ್ಕೆ ಬಂದ್ಬಿಟ್ಟು ಮತ್ತೆ ಹಂಗಲ್ಲ ಹಿಂಗೆ ಅದು ಇದು ಅಂತ ಅಂದ್ಕೊಂಡು ಹೇಳ್ತಾಯಿದ್ರು. ನಾನು ಸೊ ಅದಕ್ಕೆ ಹೇಳ್ತೀನಿ ಇರಿ, ಬರೀ ವಿಡಿಯೋದಲ್ಲಿ ಮಾತ್ರ ಬಿಲ್ಡಪ್ ಕೊಡ್ತಾರೆ, ಹಿಂದೆಗಡೆ ಮಾತ್ರ ಹಿಂಗೆ ಬೈಕೊತಾ ಇರ್ತಾರೆ ನೋಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಬಂದ್ಬಿಟ್ಟು ಇಲ್ಲ ಫ್ರೆಂಡ್ಸ್ ನಾನು ಎಷ್ಟು ಕೇರ್ ಮಾಡಲ್ವಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು. ಇಲ್ಲ ನಂದು ಈ ಥರ ಏನೇ ಇದ್ದಿದ್ರು ಪಾಪ ಎಷ್ಟು ಸಪೋರ್ಟಿವ್ ಆಗಿ ಬರ್ತಾರೆ, ನೀವು ನೋಡ್ತಿರಲ್ಲ. ಬಟ್ ಅವಾಗವಾಗ ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದಿದ್ದೇ ಇರುತ್ತೆ. ನಾನೇನಾದರೂ ಸ್ವಲ್ಪ ಹೆಂಗೆ ಅಂತ ಅಂದರೆ ಅವ್ರು ಯಾವಾಗಲೂ ಒಂದು ಜೋಶಲ್ಲಿ ಇರ್ತಾರೆ, ಕಾಮಿಡಿ ಮೋಡಲ್ಲೇ ಅವ್ರು ಇರ್ತಾರೆ. ನಾನು ಕೆಲವು ಸಲ ಫುಲ್ ಸೀರಿಯಸ್ ಆಗಿಬಿಡ್ತೀನಿ, ಇನ್ನೆಲ್ಲ ಬೇಜಾರು ಮಾಡ್ಕೊಬಿಡ್ತಾಳೆ ಅಂತ ಅಂದ್ಬಿಟ್ಟು ತಕ್ಷಣ ಸಮಾಧಾನ ಮಾಡೋಕ್ಕೆ ಬಂದುಬಿಡ್ತಾರೆ ಆಯಿತಾ. ಆ್ಯಂಡ್ ಜುಮ್ಕಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಖುಷಿ ಆಯಿತು, ಚೆನ್ನಾಗಿ ಕಾಣ್ತಾಯಿತ್ತು ನೋಸ್ ಪಿನ್ ಕೂಡ. ಫ್ರೆಂಡ್ಸ್ ನಮ್ಮ ಅಥರ್ವ ನೋಡಿ ರೆಡಿ ಆಗಿದ್ದಾನೆ, ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾನೆ. ಅಥರ್ವ ಚೆನ್ನಾಗಿದೆಯಾ ಬಟ್ಟೆ? ಇಷ್ಟ ಆಯ್ತಾ? ತಿರ್ಗು ಫುಲ್ ತಿರ್ಗು. ಅಬ್ಬಾ ಹೆಣ್ಮಕ್ಳಿಗೆ ಬಟ್ಟೆ ಹಾಕ್ಬಿಟ್ಟು ನೋಡೋದೊಂಥರ ಖುಷಿ ಆದರೆ ನನ್ನ ಗಂಡು ಮಕ್ಳಿಗೆ ಒಂಥರ ರೆಡಿ ಮಾಡಿ ನೋಡೋದು ಇನ್ನೊಂಥರ ಖುಷಿ. ಮುದ್ದ ಕಾಣ್ತಿದೆ ಅಥರ್ವ ನಿನ್ನ ಡ್ರೆಸ್ಸು, ಹೊಸ ಶೂಸು, ಹೊಸ ಬಟ್ಟೆ. ಈಗ ಬಂಟುಗೆ ಡ್ರೆಸ್ ಹಾಕ್ಬಿಟ್ಟು ಈಗ ನಮ್ಮ ಅಥರ್ವ ಅವ್ನು ರೀಲ್ಸ್ ಮಾಡ್ತಾನಂತೆ. ಅವ್ನು ರೀಲ್ಸ್ ಮಾಡಾದ್ಮೇಲೆ ಬಂಟುಗೆ ಹಾಕ್ಬಿಟ್ಟು ಫೋಟೋಶೂಟ್ ಮಾಡೋಣ. ಬಂಟು ಡ್ರೆಸ್ ಹಾಕ್ಬಿಟ್ಟು ಎಲ್ರಿಗೂ ಹಾಯ್ ಹೇಳು, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳು. ಕಮೆಂಟ್ ಮಾಡಿ, ಓ ಕಮೆಂಟ್ ಮಾಡಿ ಶೇರ್ ಮಾಡ್ಬೇಕಂತೆ ಫ್ರೆಂಡ್ಸ್. ನಮ್ಮ ಅಥರ್ವ ಹೆಂಗೆ ಕಾಣ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಅಂತೇಳು. ಓಕೆ, ಈಗ ಒಂದು ರೀಲ್ ಮಾಡಿಬಿಡೋಣ. ಆರ್ಯ ಹೊಸ ಬಟ್ಟೆ ಹಾಕೋಣ ಆರ್ಯನ್ಗೆ ಊಟ ಮಾಡಿಬಿಟ್ಟು. ಆರ್ಯ ಬೇಬಿ ಓಯ್ ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಅವನು. ಡ್ಯಾನ್ಸ್ ಮಾಡೋ, ಡ್ಯಾನ್ಸ್ ಡ್ಯಾನ್ಸ್. ಉಲ್ಟಾ ಹಾಕೊಂಡಿದ್ಯಲ್ಲೋ ಯಪ್ಪ. ನಾನು ಇವಾಗ ಇರೋದು ನನಗೆ ಟಾಸ್ಕ್ 3 ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡಬೇಕು. ಬಂಟು ಬಂಟು ಹೆಂಗಪ್ಪ ಈಗ ನಿನಗೆ ನನ್ನ ಬಟ್ಟೆ ಹಾಕೋದು? ಅಮ್ಮ ಅಡುಗೆ ಕೂಡ ಮಾಡಿದರು. ಸೊ ಬಂದ ತಕ್ಷಣ ಕಡಲೆಕಾಳು ಸಾಂಬಾರು ಮತ್ತು ರೈಸು ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಆರ್ಯಿಂದ ನೆಕ್ಸ್ಟ್ ಫೋಟೋಶೂಟ್ಗೆ ಅಂತ ರೆಡಿ ಮಾಡ್ಕೋಬೇಕು. ಟೆನ್ಷನ್ ಆಗ್ತಾಯಿತ್ತು ಆ್ಯಕ್ಚುಲಿ. ಎಷ್ಟು ಕ್ಯೂಟ್ ಬಟ್ಟೆಗಳೈತೆ, ನೀನು ಆ ಕಡೆ ಕಳ್ತೀಯಲ್ಲ ಆರ್ಯ. ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ ಫ್ರೆಂಡ್ಸ್. ಈಚು ಆ ಸ್ಟೆಪ್ಸ್ ಹತ್ರ ನಡಿ ನವೀನ್, ಸುಮ್ಮನೆ ಇರ್ತಾನೆ. ಆ ಬಟನ್ ಹಾಕ್ಬಿಡಿ ಕೆಳಗಡೆ. ಎಲ್ಲೋಗೋಣ? ಕೆಳಗೆ ಅಲ್ಲಿ ನಿಲ್ಲಿಸಿ ಫೋಟೋ ತೆಗಿಯೋಣ. ಈಗ ನಮ್ಮಮ್ಮ ತಂಬಿಟ್ಟು ಮಾಡೋದಕ್ಕೆ ಅಂತ ಎಳ್ಳು ಕಡಲೆ ಬೀಜ ಎಲ್ಲ ಹುರ್ಕೋತಾ ಇದ್ದಾರೆ. ಸೊ ತಂಬಿಟ್ಟು ಇದೊಂದೇ ಹಬ್ಬಕ್ಕಲ್ವ ಮಾಡೋದು ನಾವು. ಕೆಲವರು ಈ ಮಾರಿ ಹಬ್ಬ, ಅದೇನೋ ಗ್ರಾಮ ದೇವತೆ ಹಬ್ಬ ಅಂತೆಲ್ಲ ಮಾಡ್ತಾರೆ. ಬಟ್ ನಾವು ಮಾಡೋದು ಈ ಇದಕ್ಕೆ ಮಾತ್ರ, ಶಿವರಾತ್ರಿ ಹಬ್ಬಕ್ಕೆ ಮಾತ್ರ. ಎಳ್ಳು ಹುರ್ಕೊಂಡವ್ರೆ, ಕಡಲೆ ಬೀಜ. ಹೌದು, ಎಡಿಟ್ ಮಾಡಿರೋದು ಮಗ್ನೆ ಅದು. ಒಂದು ಕೊಬ್ಬರಿ ಹಾಕ್ಬೇಕು. ಕೊಬ್ಬರಿನ ಏನು ತುರಿಬೇಕಾ? ತುರಿಬೇಕು, ಅದನ್ನು ಸ್ವಲ್ಪ ಹಚ್ಚಾಕ್ಬೇಕು ಸಣ್ಣಕ್ಕೆ. ಕೊಬ್ಬರಿ ಐತೆ. ಈ ಕಡಲೆ ಬೀಜನ ಎಲ್ಲ ಬೇಳೆ ಮಾಡಿ ಹಾಕ್ಬೇಕು. ಆಯ್ತು ಕಂದ, ಆಯ್ತಾಯ್ತು. ಎಳ್ಳು, ಕಡಲೆ ಬೀಜ, ಕಡಲೆ ಬೀಜ ಸಿಪ್ಪೆ ತೆಗಿಬೇಕು. ಮಳ್ಳಿಸ್ಕೋಬೇಕು, ಒಂಚೂರು ಬೇಯಿಸ್ಕೋಬೇಕು. ಅದನ್ನ ಪಾಕ ಡಣ್ಣನ ಮಟ್ಟಿಗೆ ಬೇಯಿಸ್ಬಾರ್ದು, ಡಣ್ಣನ ಮಟ್ಟಿಗೆ ಅಂತ. ಜಾಸ್ತಿ ಕಡುಪಾಕ ಮಾಡ್ಬಿಟ್ರೆ ಎಲ್ಲ ಹುರುಡಿ ಆಗೋಯ್ತದೆ. ಇದಕ್ಕೆ ಬೆಲ್ಲ ಹಾಕಿದ್ರೆ ಎಳ್ಳು ಬೆಲ್ಲ ಆಗುತ್ತೆ. ಹೌದು ಅಲ್ವಾ? ಎಳ್ಳು ಬೆಲ್ಲನೇ ಹಾಕಿರೋದು. ಅಯ್ಯೋ ಎಷ್ಟು ಚಂದ ಇರ್ತದೆ ಬೆಲ್ಲ ಹಾಕೊಬಿಟ್ರೆ. ತಿನ್ಕೊಬಿಡು ನೀನೇ. ಕಡಲೆ ಬೀಜ, ಎಳ್ಳು ನಿಮ್ಮ ಇತ್ತಲ್ಲ ಹುರಿದು ಹಾಕ್ತೀವಿ. ಅಮ್ಮ ಒಂಚೂರು ಬೆಲ್ಲ ಎತ್ಕೊಡಿ ಆ ಕಡೆ. ಒಂದಷ್ಟು ಏಲಕ್ಕಿ ಪುಡಿ. ಎಳ್ಳು ಬೆಲ್ಲನೇ ಪ್ರಿಪೇರ್ ಆಗೋಯ್ತು. ಎಳ್ಳು ಬೆಲ್ಲ ಅದೆಲ್ಲ ತಿನ್ನಿ.
ನಮ್ಮನೆ ಇನ್ನೂ ಅರ್ಧ ಕೆಜಿ ಇದೆ ಎಳ್ಳು ಬೆಲ್ಲ. ಅಯ್ಯೋ ಅಂಗಡಿಲಿ ಇಷ್ಟ ಆಗಲ್ಲ ಕಣಮ್ಮ. 8 ವರ್ಷ ತಿಂದೆ. ಬಂಟು ಇಲ್ಲ ಅಮ್ಮ ಇದಕ್ಕೇನೆ ಬೆಲ್ಲ ಹಾಕೋಬಿಟ್ರು ಸಕ್ಕದಾಯ್ತು ಕಣಮ್ಮ. ಯಾವ ತಂಬಿಟ್ಟು ಬೇಡ ಏನು ಬೇಡ, ಹಂಗೆ ತಿನ್ಕೊಳದ. ದೇವ್ರಾಣೆ ಬೆಲ್ಲ ಕೊಡೆ ಬೆಲ್ಲ ಕೊಡೆ. ಹೌದಾ? ಹೆಂಗೈತೆ ಗೊತ್ತಾ ತಿನ್ನಕ್ಕೆ. ಅಮ್ಮ ಖಾಲಿ ಮಾಡ್ತಾಳೆ. ಖಾಲಿ ಮಾಡಿದ್ರೆ ಬೆಲ್ಲ ಮತ್ತೆ ಬೆಲ್ಲ, ಕಡಲೆ ಬೀಜ ಇದನ್ನ ಪಾಕ ಮಾಡ್ಕೋಬೇಕಾ, ಜಸ್ಟ್ ಕರ್ಗಿಸ್ಕೋಬೇಕಾ? ಪಾಕ ಅಂತಂದ್ರೆ ಜಾಸ್ತಿ ಅತಿಯಾಗಿ ಬೇಯಿಸ್ಬಾರ್ದು, ಅತಿಯಾಗಿ ಕಡಿಮೆನೂ ಬೇಯಿಸ್ಬಾರ್ದು, ಅತಿಯಾಗಿ ಜಾಸ್ತಿನೂ ಬೇಯಿಸ್ಬಾರ್ದು, ಒಂದು ಮೀಡಿಯಮ್ಗೆ ಇರಬೇಕು. ಇದಕ್ಕೀಗ ಕಡಲೆ ಬೀಜ, ಕೊಬ್ಬರಿ ಹಾಕಿ ಬಿಟ್ಟ. ಏನು ಅದನ್ನೇ ತಿಂದು ತಿಂದು ಎಷ್ಟು ಖಾಲಿ ಮಾಡಿದ್ಯಾ? ಅರ್ಧ ಒಂದು ಕೊಬ್ಬರಿ ಹೊಡೋದೇ ಕತ್ತೀನಿ. ಅರ್ಧ ಕೊಬ್ಬರಿ ನೋಡ್ಕೊಂಡ್ರೆ ಹಸಿ ಹಾಕಬೇಕಾಗಿತ್ತು ನೀರು. ಅಂದ್ರೆ ಇದು ಪಾಕಕ್ಕೆ ಎಳಿತದಲ್ಲ ನೀರು, ಬೇಕು ಕತೆ. ಎಳಿತದೆ ನೀರು. ಸ್ವೀಟ್ ಜಾಸ್ತಿ ಅಂತಿದೆ. ಸರಿಗಿಲ್ಲ ದಪ್ಪ ಕಟ್ಟಬೇಕು, ಸಣ್ಣ ಕಟ್ಟಬೇಕು. ಹೆಚ್ಚು ದಪ್ಪ ಕಟ್ಟು. ಗೊತ್ತಿಲ್ಲ, ಮಾಡ್ತಾ ಇದ್ರು, ಇನ್ನೂ ಕಟ್ತಾ ಇದ್ರು. ಕೆಲವು ಕಡೆ ಎಲ್ಲ ಮಾರಿ ಹಬ್ಬಕ್ಕೆ ಮಾಡ್ಬಿಡ್ತಾರೆ, ಈ ಹಬ್ಬಕ್ಕೆ ಯಾರು ಮಾಡಲ್ಲ. ನಮ್ಮ ಕಡೆ ಈ ಹಬ್ಬಕ್ಕೆ ನಾವು ಮಾರಿ ಹಬ್ಬ ಯಾವ ಹಬ್ಬನೂ ಗ್ರಾಮ ದೇವತೆ ಹಬ್ಬ ಎಲ್ಲ ಮಾಡೋದೇ ಇಲ್ಲ. ಎಣ್ಣೆ ಹಾಕೊಂಡು ಉಂಡೆ ಕಟ್ಟಿ ಸರಿ. ಉಂಡೆ ಕಟ್ಟೋದು ಬೇಡ. ಅಮ್ಮ ಎಣ್ಣೆ ಕೊಡಮ್ಮ. ಏನ್ ಮಾಡ್ತಿದ್ದೀರಾ? ತಂಬಿಟ್ಟ ಲೈಟ್ ಏನ್ ಸ್ವೀಟ್ ಹಾಕಿಲ್ಲ ಮಾಡಕ್ಕಿಲ್ಲ. ಈ ಬದಲು ಈಗ ತಂಬಿಟ್ಟ ತಿನ್ಬೇಕಾಯ್ತದ ನಾನು. ಹೇಳಪ್ಪ. ಹಲೋ, ನಿನಗೂ ಮಡಗಿರ್ತಾರ ಬಾ. ಏನ್ ತಿನ್ಕೊಳಕಿಲ್ಲ, ನೀ ಬಡ್ಡೆ ಹಾಕಿದ್ರು ಕೊಡ್ತಾರ. ಏನಪ್ಪ ನಿಮಗೂ ಮಡಗಿರ್ತಾರೆ. ಅವನು ಮಾಡ್ತೀನಿ ಅಂತ ಯಾವತ್ತು ಬಂದಿರಿ? ಕೊಡೋದು ಮಾಡಿ ನಿನ್ ಕೈ ಮುಟ್ಟಿ ಒಂದು ಉಂಡೆ ನೀನಾರು ಕೊಡ್ಲಿಲ್ಲ. ಇದನ್ನ ಇಷ್ಟೆಲ್ಲ ಮಾಡಿದ್ದೀರಾ? ಚಂದ. ನೀನ್ ಕಲ್ಲಂಗಿರ್ಬೇಕಾ? ಬಾಯಿ ಗಟ್ಟಿ ಇರ್ತದೆ. ಫ್ರೆಂಡ್ಸ್, ಹಾಗೆ ಒಂದಷ್ಟು ಡ್ರೆಸ್ಗಳನ್ನ ತರಿಸಿದ್ದೀನಿ ನಾನು. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ನಾನು ಪಾರು ಸಂಜೀವಿನಿ ಅಂತ ಇನ್ಸ್ಟಾ ಪೇಜ್ ಇದೆ, ಸೊ ಆ ಪೇಜಿಂದ ತರಿಸಿರೋದು. ಇವರಲ್ಲಿ ಹೋಲ್ಸೇಲ್ ಆಗಿ ಮತ್ತು ರೀಟೇಲ್ ಎರಡಕ್ಕೂ ಕೊಡ್ತಾರೆ. ಕೆಲವರು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ, ಅಥವಾ ಏನು ಈ ಡ್ರೆಸ್ಸು ಕುರ್ತಾ ಎಲ್ಲ ಬಿಸ್ನೆಸ್ ಮಾಡಬೇಕು ಅನ್ಕೋತಾ ಇರ್ತೀರಾ, ಎಲ್ಲಿಂದ ತರಿಸ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಇವರಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ. ಮತ್ತು
ನಾವು ರೀಟೇಲ್ಗೂ ತೊಗೋಬೋದು. ಈಗ ಸಿಂಗಲ್ ಡ್ರೆಸ್ ತೊಗೊತೀವಿ ಅಂದರೂ ಕೂಡ ತೊಗೋಬೋದು. ಸೊ ನಾನು ಒಂದಷ್ಟು ಡ್ರೆಸ್ನ ತರಿಸಿದ್ದೀನಿ. ಆ್ಯಂಡ್ ಇದು ನೋಡಿ, ಇದು ಒಂಥರ ಬ್ಲೂನ ರಮ ಗ್ರೀನ ಒಂಥರ ಇದು ಆಯಿತಾ. ಈ ವರ್ಕೂ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಇದು ಪ್ಯಾಂಟ್ ಮತ್ತು ದುಪ್ಪಟ್ಟ ಇದು ಬರುತ್ತೆ. ಇದು ದುಪ್ಪಟ್ಟ ಈ ಥರ ಸ್ವಲ್ಪ ಡಿಸೈನ್ ಇರೋ ಅಂಥದ್ದು. ಪ್ಯಾಂಟ್ ಫುಲ್ಲು ಪ್ಲೇನ್ ಬರುತ್ತೆ. ಇದೊಂದು ಡ್ರೆಸ್ ತರಿಸಿದ್ದೀನಿ. ನೀವೇನಾದರೂ ತರಿಸ್ಕೋಬೇಕು ನಾವು ಕೂಡ ಅಂತ ಅಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರದ್ದು ಆನ್ಲೈನಲ್ಲೂ ಪೇಜ್ ಇದೆ, ನಾನು ಅಲ್ಲೂ ಕೊಲ್ಯಾಬ್ ಮಾಡ್ತೀನಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಡ್ರೆಸ್ ಬಂದು ಇದೊಂಥರ ಲ್ಯಾವೆಂಡರ್ ಕಲರು. ಸೊ ಇದು ದುಪ್ಪಟ್ಟ ಬರಲ್ಲ, ಜಸ್ಟ್ ಪ್ಯಾಂಟ್ ಮತ್ತು ಟಾಪ್ ಬರುತ್ತೆ. ಪ್ಯಾಂಟ್ ಇದು ಪ್ಲೇನ್. ಇನ್ನು ಇದೊಂದು ಡ್ರೆಸ್ಸು, ಕ್ಲಾತ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಮತ್ತು ಡ್ರೆಸ್ಸು ಅಷ್ಟೇ ಅದೇ ಥರ ಚೆನ್ನಾಗಿದೆ, ಒಂಥರ ಸಾಫ್ಟಾಗಿ ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇದು ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಈಗ ಈ ಥರ ನೆಕ್ ಡಿಸೈನಲ್ಲಿ ನನ್ನ ಹತ್ರ ಎಲ್ಲ ಇರೋದು ಕಮ್ಮಿ ನೋಡಿ. ಫುಲ್ ಸ್ಲೀವ್ಸ್ಗೂ ಈ ಥರ ಎಲ್ಲ ವರ್ಕ್ ಬರುತ್ತೆ. ಡ್ರೆಸ್ಸು ಇದು ಕೆಳಗಡೆ ನೋಡಿ ಈ ಥರ ಗ್ರ್ಯಾಂಡಾಗಿ ಬರುತ್ತೆ. ಮತ್ತು ದುಪ್ಪಟ್ಟನೂ ಅಷ್ಟೇ. ತಿನ್ಕೊಂಡ ಅಮ್ಮ ಸ್ವಲ್ಪ ತಿಂದ. ಆ್ಯಂಡ್ ಪ್ಯಾಂಟ್ ಬಿಡು ಅನ್ನ, ಕೆಳಗೆ ಬಿಡು. ಇದು ವೇಲ್. ಸೊ ನೋಡಿ, ಮಲ್ ಕಾಟನ್ನಲ್ಲಂತೂ ನನಗಂತೂ ಡ್ರೆಸ್ಸು ತುಂಬ ಇಷ್ಟ ಆಗುತ್ತೆ. ಇದು ಕಾಟನಲ್ಲೇ ಸೈಜು ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಡ್ರೆಸ್ ನೀವು ನೋಡ್ಬೋದು ಈ ಥರ ಬರುತ್ತೆ. ಸೊ ನೀರಿಗೆ ಹಾಕಿದ್ಮೇಲೆ ಕಲರ್ ಹೋಗೋದು, ಶಿಂಕ್ ಆಗೋದು ಈ ಥರ ಎಲ್ಲ ಆಗಲ್ಲ. ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಡ್ರೆಸ್ ಆಯಿತಾ, ಇದು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಮೊದಲನೇದಾಗಿ ಕಲರ್ ನೋಡ್ಬೋದು, ಜೊತೆಗೆ ಇದು ಕ್ವಾಲಿಟಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಡ್ರೆಸ್ ಡಿಸೈನು ಕ್ವಾಲಿಟಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೇಲು ಪ್ಯಾಂಟು ಎಲ್ಲ ಚೆನ್ನಾಗಿದೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ತರಲೇ ನೀವು ಯಾರಾದರೂ ಡ್ರೆಸ್ಗಳನ್ನ ಹೋಲ್ಸೇಲಾಗಿ ಬೇಕು ಅಂತಂದ್ರೂ ಇವ್ರು ಕೊಡ್ತಾರೆ. ನೀವು ಸೇಲ್ ಮಾಡಬೇಕು ಅಂತ ಅಂದರೆ ತುಂಬ ರೀಸನಬಲ್ ಪ್ರೈಸು. ನಾನು ಬೇರೆ ಕಡೆ ಅಬ್ಸರ್ವ್ ಮಾಡೋದಕ್ಕಿಂತ ಬಾಯಿಗೆ ಹಾಕೊಂಡ ಈಚೆ ಬಾಯಲ್ಲೈತೆ ಇಲ್ಲ ಬಿತ್ತು, ಈಗ ಬಿತ್ತು. ಸೊ ಇವರಲ್ಲಿ ಪ್ರೈಸ್ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ. ಆ್ಯಂಡ್ ಕಲೆಕ್ಷನ್ಸು ಚೆನ್ನಾಗಿದೆ. ನೀವು ಇಂಡಿವಿಜುವಲಾಗಿ ಒಂದೊಂದು ತೊಗೋತೀನಿ ಅಂದರೂ ತೊಗೋಬೋದು. ಬಿಸ್ನೆಸ್ ಮಾಡೋರು ಬೇಕು ಅಂದ್ರೂ ತೊಗೋಬೋದು. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೋಡಿದ್ರಲ್ಲ, ಇದೇನು ದುಪ್ಪಟ್ಟನ? ದುಪ್ಪಟ್ಟ ಚೆನ್ನಾಗಿದೆ, ಲೆಂತಿಯಾಗೂ ಇದೆ, ಚೆನ್ನಾಗೂ ಇದೆ. ಸೊ ನಿಮ್ಗೆ ಬೇಕಿದ್ದರೆ ನೀವು ತರಿಸ್ಕೊಬೋದು. ಇವತ್ತಿನ ವ್ಲಾಗ್ನ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಒಂದು ಫೋಟೋ ತೆಗೆದು ನಂಗೆ.